ಹೀರೆಕಾಯಿ ಮಾಡಕ್ಕೆ ಒಂದೂವರೆ ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಮಜ್ಜಿಗೆ, ಕರಿಬೇವು, ಒಂದು ಉಳ್ಳಾಗಡ್ಡಿ, ಒಂದು ಫುಲ್ ಉಳ್ಳಾಗಡ್ಡಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಟೊಮೆಟೊ ಹಾಕೋದು, ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೈತಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ಹಾಕಿದ್ದೀವಿ. ಒಬ್ಬೊಬ್ರು ಲಾಸ್ಟ್ನಿಗೂ ಹಾಕ್ತಾರೆ, ಟೇಸ್ಟ್ ಚಲೋ ಬರಲಿ ಅಂತ ಹಾಕಿ. ಮತ್ತು ಸ್ವಲ್ಪ ಉಪ್ಪು ಈಗ ಹಾಕಿದ್ವಿ ಅಂದರೆ ಈರುಳ್ಳಿ ಪಟ ಫ್ರೈ ಆಗುತ್ತೆ ಅನ್ನೋ ಕಾರಣ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಟೊಮೆಟೊ, ನಾವೀಗ ಒಂದು ಟೊಮೆಟೊ ಹಾಕಿದ್ವಿ ಯಾಕಂದರೆ ಸ್ವಲ್ಪ ಪಲ್ಯ ಮಾಡಾತೀವಿ. ಅದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕಿ, ಸ್ವಲ್ಪ ಅರ್ಶಿನ, ಸ್ವಲ್ಪ MTR ಸಾಂಬಾರು ಮಸಾಲ, ಆಮೇಲೆ ಮನೇಲೆ ಮಾಡಿರ್ತಕ್ಕಂಥ ಹವಿಜ್ ಮಸಾಲ. ನಿಮಗೇನಾದರೂ ಹವಿಜ್ ಪೌಡರ್ದು ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ರೆಸಿಪಿ ಮಾಡಿ ಕಳಿಸ್ತೇನೆ. ಯಾಕಂದರೆ ಅದನ್ನು ಮನೇಲೆ ತಯಾರು ಮಾಡಿದ್ದು ನಮ್ಮಮ್ಮ. ಅಂದಂಗೆ ಅರ್ಶಿನ ನಮ್ಮ ಮನೇಲೆ ತಯಾರು ಮಾಡಿದ್ದು. ಸ್ವಲ್ಪ ಖಾರದ ಪುಡಿ, ಮಸಾಲ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಸಾಲ ಖಾರದ ಪುಡಿನೂ ನಾವು ಮನೇಲೆ ರೆಡಿ ಮಾಡಿದ್ದು. ಆಮೇಲೆ ಹೀರೆಕಾಯಿನ ಚೆನ್ನಾಗಿ ನೀರೊಳಗೆ ತೊಳೆದು ಈ ಮಸಾಲ ಒಳಗೆ ಹಾಕಬೇಕು. ಇದಕ್ಕೆ ನೀರು ಹಾಕೋಂಗಿಲ್ಲ, ಯಾಕಂದರೆ ಇರೋ ನೀರಿನ ಅಂಶ ತುಂಬ ಇರುತ್ತೆ. ಅದಕ್ಕೆ ನೀರು ಹಾಕಿ ನಾವು ಕುದಿಸಾಕಿಲ್ಲ. ಹಾಕಿದ್ರೆ ಸ್ವಲ್ಪ ಹಾಕಬೇಕು ನೀರು. ಅದು ಕುದಿಲ್ಲ ಅಂದರೆ ಅಷ್ಟೇ, ಇಲ್ಲಾಂದರೆ ಅದು ತನ್ನೊಳಗಿರುವಂಥ ನೀರಿನ ಅಂಶದಿಂದ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಕುದಿಸಾಕಿರ್ಬೇಕು. ಲಾಸ್ಟ್ ಸ್ವಲ್ಪ ಶೇಂಗಾ ಪುಡಿ ಹಾಕಿ 2 ನಿಮಿಷ ಬಿಟ್ಟರೆ ಹೀರೆಕಾಯಿ ಪಲ್ಯ ರೆಡಿ. ಈಗ ನಮ್ಮ ಹೀರೆಕಾಯಿ ರೆಡಿ ಆಗಿದೆ.